everyone, welcome back to my YouTube channel. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಆ್ಯಸ್ ಪ್ರಾಮಿಸ್ಡ್ ಇವತ್ತಿನ ವಿಡಿಯೋ ನಾಮಕರಣದ ವಿಡಿಯೋ, ಲೈಕ್ ಬಿಹೈಂಡ್ ಸೀನ್ಸ್, ಹೇಗಲ್ಲಿ ಶಾಸ್ತ್ರಗಳಾಯಿತು, ಪೂಜೆ ಆಯಿತು, ನೇಮ್ ರಿವೀಲ್ ಹೇಗಾಯಿತು ಅಂತ. ನಾಮಕರಣದ 2-3 ಡೇಸ್ ಮುಂಚೆ ಪಾಪುಗೆ ಸಡನ್ನಾಗಿ ಆಲ್ ಆಫ್ ಅ ಸಡನ್ ಫೀವರ್ ಬಂತು. ಒಂದು ಈವ್ನಿಂಗ್ ಫೀವರ್ ಶುರು ಆಯಿತು, ರನ್ನಿಂಗ್ ನೋಸ್ ಇತ್ತು. ಸೊ ಇಮಿಡಿಯೇಟ್ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿ ಬಂದ್ವಿ. ಸೊ 2 ಡೇಸ್ ಇತ್ತು ಜ್ವರ, ಸ್ವಲ್ಪ ಮೂಡಿ ಆಗಿದ್ಲು, ಹುಷಾರಿಲ್ಲ ಅಂದರೆ ಮಕ್ಕಳು ನಿಮಗೆ ಗೊತ್ತಲ್ಲ. ಅದಾದಮೇಲೆ ಶಿ ವಾಸ್ ಓಕೆ. ಸೊ ನಾಮಕರಣದ ಫುಲ್ ಟೆನ್ಷನ್ ಇತ್ತು ನನಗೆ, ಫಸ್ಟೇ ಟೆನ್ಷನ್ ಇತ್ತು. ಜೊತೆಗೆ ಪ್ರೀವಿಯಸ್ ವೀಕಲ್ಲಿ ಈ ಥರ ಆಗಿದೆ ಅಂತೂ ನಂಗೆ ಇದ್ದಿದ್ದು ಟೆನ್ಷನ್ ಆಯಿತು. ಮುಗಿದ್ಬಿಟ್ರೆ ಸಾಕು ಫಂಕ್ಷನ್ ಅನ್ನೋ ಥರ. ನೀಟಾಗಿ ರೆಡಿ ಆದ್ವಿ, ಎಲ್ಲ ಹೋದ್ವಿ. ಅದು ವೀಡಿಯೋಸಲ್ಲಿದೆ, ನೀವೇ ನೋಡ್ತೀರಾ. ಹಾಗೆ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಲ್ಲಲ್ಲೇ. ಜಸ್ಟ್ ಸಮ್ರಿ ಥರ ನಿಮ್ಗೆ ಹೇಳ್ತಾ ಇದ್ದೀನಿ, ಲೈಕ್ ಹೌ ಇಟ್ ಹ್ಯಾಪನ್, ಹೇಗೆ ಅಂತ. ಅದಾದಮೇಲೆ ಫಂಕ್ಷನಲ್ಲಿ ಶಿ ವಾಸ್ ಆಲ್ ಫೈನ್. ಸ್ವಲ್ಪ ಡಲ್ ಇದ್ಲು. ಪೂಜೆ ಎಲ್ಲ ಶುರುವಾಯಿತು, ಶಿ ವಾಸ್ ಆಲ್ ಫೈನ್. ಬಟ್ ಪುರೋಹಿತರು ಅಳ್ತಾನೆ ಇಲ್ಲ ನಿನ್ನ ಮಗು, ಅಳಬೇಕು ಪಾಪು ಅಂತ ಹೇಳಿ ಗಿಲ್ಬಿಟ್ರು. ಅದು ವಿಡಿಯೋ ಇದೆ, ನೀವೇ ನೋಡಿ. ಅದಾದಮೇಲೆ ಫುಲ್ ಅಳು ಶುರು ಮಾಡಿದ, ಕೊನೆವರೆಗೂ ಬಿಟ್ಟಿಲ್ಲ. ಅದರ್ವೈಸ್ ಶಿ ವಾಸ್ ಫೈನ್. ಸ್ವಲ್ಪ ಮಧ್ಯ ಆಟನೂ ಆಡಿದ್ಲು. ಬಟ್ ನಂಗೇನು ಬೇಜಾರು ಅಂದರೆ, ಕೆಲವೊಬ್ರಿಗೆ ಅವಳು ಮಲ್ಕಿದ್ಲು ಕೆಲವೊಬ್ರು ಬಂದಾಗ, ಸೊ ಅದು ನೋಡೋಕ್ಕೆ ಸಿಕ್ಕಿಲ್ಲ ಅಷ್ಟು ಕ್ಲಿಯರಾಗಿ. ಕೆಲವೊಬ್ರಿಗೆ ಅವಳು ನಗ್ತಾ ಇದ್ದಿದ್ದು ಪಾರ್ಟ್ ಕೂಡ ನೋಡಿದ್ರು, ಆರಾಮಾಗಿದ್ದಿದ್ದು. ಇನ್ನು ಕೆಲವೊಬ್ರು ಅಳ್ತಾ ಇದ್ದಿದ್ದು ನೋಡಿದ್ರು. ಸೊ ಅದು ಒಂದು ಸ್ವಲ್ಪ ಬೇಜಾರಿದೆ. ಅದರ್ವೈಸ್ ಇಟ್ ವಾಸ್ ಆಲ್ ಫೈನ್. ಎಲ್ಲರೂ ಬಂದಿದ್ರು, ಫ್ರೆಂಡ್ಸ್, ಫ್ಯಾಮಿಲಿ, ಕೊಲೀಗ್ಸ್. ತುಂಬಾ ಖುಷಿ ಆಯಿತು. ರಿಲೇಟಿವ್ಸ್ ಎಲ್ಲರೂ ಬಂದಿದ್ದು. ಫಂಕ್ಷನ್ ತುಂಬಾ ಚೆನ್ನಾಗಾಯಿತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಜನ ಬಂದಿದ್ರು. ನಾವು ಅಂದ್ಕೊಳೋದಕ್ಕಿಂತ ಹೆಚ್ಚಾಕೆ ಬಂದರು. ಆ್ಯಂಡ್ ಫುಡ್ ಕೂಡ ಮ್ಯಾನೇಜ್ ಆಯಿತು. ದ್ಯಾಟ್ ಈಸ್ ದ ಮೇನ್ ಪಾಯಿಂಟ್. ಎಲ್ರಿಗೂ ಫುಡ್ ಇಷ್ಟ ಆಯಿತು. ನಂಗೆ ಫೀಡ್ಬ್ಯಾಕ್ ಕೂಡ ತುಂಬ ಜನ ಕೊಟ್ಟಿದ್ದಾರೆ. ಫುಡ್ ವಾಸ್ ಗುಡ್, ದ ಫಂಕ್ಷನ್ ವೆಂಟ್ ವೆಲ್, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಿ ಅಂತ. ಥ್ಯಾಂಕ್ ಯು ಆಲ್ ಸೋ ಮಚ್, ಲಾಟ್ಸ್ ಆಫ್ ಲವ್. ಎಲ್ಲ ಕ್ರೆಡಿಟ್ ಗೋಸ್ ಟು ಮೈ ಮಾಮ್ ಆ್ಯಂಡ್ ಡ್ಯಾಡ್ ಎಸ್ಪೆಷಲಿ. ಅವ್ರಿಗೆ ತುಂಬಾ ಇಷ್ಟ ಆಯ್ತಾರೆ ಇವೆಂಟ್ಸ್ ಅಂದರೆ. ನಾವು ರೆಡಿ ಆಗೋದು ಹೇಗೆ, ನಾವೇನು ಹಾಕೋಬೇಕು, ಹೇಗಿರಬೇಕು ಅಂತ ಕಾನ್ಸಂಟ್ರೇಟ್ ಮಾಡ್ತೀವಿ. ಬಟ್ ಡ್ಯಾಡಿಗೆ ಬಂದವ್ರಿಗೆ ಏನು ಕೊಡಬೇಕು, ಫುಡ್ ಚೆನ್ನಾಗಿರಬೇಕು, ಈಸ್ ತುಂಬಾ ಟುವರ್ಡ್ಸ್ ದ್ಯಾಟ್. ವೆರಿ ಹ್ಯಾಪಿ. ಎಲ್ಲ ಚೆನ್ನಾಗಾಗಿದ್ದಕ್ಕೆ ಡ್ಯಾಡಿ ಕೂಡ ತುಂಬಾ ಖುಷಿಪಟ್ಟರು, ಮಮ್ಮಿ ಕೂಡ ತುಂಬ ಖುಷಿಪಟ್ಟರು. ಆ್ಯಂಡ್ ಈವನ್ ರಾಹುಲ್ ಫ್ಯಾಮಿಲಿ ಎಲ್ರಿಗೂ ಖುಷಿ ಆಯಿತು. ನನಗೂ ರಾಹುಲ್ಗೂ ಕೂಡ ಇದೊಂದು ಲಾಸ್ಟ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಮುಗಿಸ್ಕೊಂಡು ಬಿಡೋಣ ಅಂತ. ವಿ ವಾಸ್ ಸೋ ಡನ್. ಎಷ್ಟು ಫಂಕ್ಷನ್ಸ್ ಆಯ್ತಲ್ಲ, ನಂಗೆ ಆಸೆ ಇತ್ತು ನಂದು ಏನಿದೆ ಲೈಫಲ್ಲಿ ಎಲ್ಲನೂ ನೀಟಾಗಿ ಮಾಡಿ ಮುಗಿಸ್ಕೊಳ್ಬೇಕು ಅಂತ. ಸೊ ಇದನ್ನೇ ಲಾಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಇನ್ಯಾವುದೂ ಐ ಡೋಂಟ್ ವಾಂಟ್ ಟು ಡೂ ಇಟ್ ಲೈಕ್ ತುಂಬ ಗ್ರ್ಯಾಂಡ್ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು, ರೆಡಿ ಆಗೋದು, ಅವ್ಳಿಗೂ ಹಿಂಸೆ ಆಗಬಾರ್ದು, ನಮಗೂ ವಿ ಆರ್ ಡನ್ ಅನ್ನೋ ಥರ. ಸೊ ಇಟ್ ವೆಂಟ್ ವೆಲ್. ಸೊ ವೆರಿ ಹ್ಯಾಪಿ. ಇದು ನನ್ನ ತಂಗಿದ್ದು ಫಂಕ್ಷನ್ಗಳೆಲ್ಲ ಇರುತ್ತೆ, ಓಡಾಡೋದು, ಡ್ರೆಸ್ ಮಾಡಿಕೊಂಡು ಸ್ಟೇಜ್ ಮೇಲೆ ನಿಲ್ಲೋದು ಎಲ್ಲ ಅವಳನ್ನ ಟೇಕ್ ಕೇರ್ ಮಾಡೋದು, ಅವಳು ಪಾಪು ಬರುತ್ತೆ ಎಲ್ಲ ನೋಡ್ಕೊಳ್ಳೋದು. ಐ ಆಮ್ ಆಲ್ ಎಕ್ಸೈಟೆಡ್ ಟುವರ್ಡ್ಸ್ ನೆಕ್ಸ್ಟ್ ಸ್ಟೇಜ್ ಆಫ್ ಲೈಫ್. ಸೊ ನಾಮಕರಣದ ವಿಡಿಯೋ ಹಾಕ್ತಿದ್ದೀನಿ ಇವತ್ತು ನಿಮ್ಮೆಲ್ಲರಿಗೋಸ್ಕರ. ಅದಾದಮೇಲೆ ಗಿಫ್ಟ್ಸ್ ಓಪನಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದು ಹಾಕ್ತೀನಿ, ಬಿಕಾಸ್ ಇದು ಆಲ್ರೆಡಿ ಇಟ್ಸ್ ಅ ಲಾಂಗ್ ವಿಡಿಯೋ. ಗಿಫ್ಟ್ ಓಪನಿಂಗ್ ಆದಮೇಲೆ ನಾನು ರಾಹುಲ್ ಮನೆಗೆ ಹೋಗಿದ್ದು, ಅಲ್ಲಿ ರಾಹುಲ್ ನಂಗೆ ಹೇಗೆ ವೆಲ್ಕಮ್ ಮಾಡಿದ್ರು ಅನ್ನೋದೆಲ್ಲನೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಟ್ ವಾಸ್ ಅ ನೈಸ್ ಆ್ಯಂಡ್ ವಾರ್ಮ್ ವೆಲ್ಕಮ್ ನನಗೆ, ಪಾಪುಗೆ. ಅದೆಲ್ಲ ಆದಮೇಲೆ ಐ ಸ್ಟಾರ್ಟ್ ಫ್ರೆಶ್ ಆ್ಯಂಡ್ ಹೊಸ ಕಂಟೆಂಟ್ ಬೇಸ್ಡ್ ಎಂಟರ್ಟೈನಿಂಗ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಐ ಕ್ಯಾನ್ ಡೂ ಇಟ್ ಬೆಸ್ಟ್ ಟು ಎಂಟರ್ಟೈನ್ ಆಲ್ ಆಫ್ ಯು. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಎಲ್ಲ ವೀಡಿಯೋಸ್ ನೋಡಿ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಶೇರ್ ಮಾಡಿ, ಸೊ ದ್ಯಾಟ್ ನನ್ನ ವೀಡಿಯೋ ಎಲ್ರಿಗೂ ರೀಚ್ ಆಗುತ್ತೆ. ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ ನನಗೆ ಫೀಡ್ಬ್ಯಾಕ್ ತಿಳಿಸಿ. ಆಲ್ಸೋ ಯಾವ ಥರ ವೀಡಿಯೋಸ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈಸಿಯರ್ ಆ್ಯಂಡ್ ಐ ಕ್ಯಾನ್ ಟ್ರೈ ಟು ಮೇಕ್ ದೋಸ್ ವೀಡಿಯೋಸ್. ಸೊ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ದ ವಿಡಿಯೋ. ಸೊ ಇದು ನಾಮಕರಣದ ದಿನ ಬೆಳಿಗ್ಗೆ ನನ್ನ ಮೇಕಪ್ ನಡೀತಾ ಇದೆ. ಅಲ್ಲಿ ಮಾರ್ನಿಂಗ್ 5ಗೆ ಎದ್ದು ನಾನು ಏನು ರೆಡಿ ಆಗಬೇಕಾದ್ರೆ ರೆಡಿ ಆಗಿದ್ದೆ. ಸೊ ದಟ್ ಮೇಕಪ್ ಆರ್ಟಿಸ್ಟ್ ಬಂದ ತಕ್ಷಣ ಅವ್ರು ಮೇಕಪ್ ಶುರು ಮಾಡ್ಬೋದು ಅಂತ. ಇವರು ಸುಮಾ ಅಂತ, ನನಗೆ ಸೀಮಂತಕ್ಕೂ ಅವರೇ ಮೇಕಪ್ ಮಾಡಿದ್ದು. ಅದಕ್ಕೋಸ್ಕರ ನಂಗೆ ಇಷ್ಟ ಆಗಿ ನಾಮಕರಣಕ್ಕೂ ಅವ್ರನ್ನೇ ಕರ್ಸ್ಕೊಂಡಿದ್ದೆ. ಹಾಗೆ ಹೇರ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಇವ್ರು ನನ್ನ ಹೇರ್ ಸ್ಟೈಲಿಸ್ಟ್. ಸ್ಯಾರಿ ಕೂಡ ಅವರೇ ಡ್ರೇಪ್ ಮಾಡಿದ್ದು, ತುಂಬ ಚೆನ್ನಾಗಿ ಡ್ರೇಪ್ ಮಾಡ್ತಾರೆ. ಮಮ್ಮಿ ಕೂಡ ಜಸ್ಟ್ ಸ್ಯಾರಿ ಡ್ರೇಪ್ ಮಾಡಿಸ್ಕೊಂಡ್ರು ಅವ್ರ ಹತ್ರನೇ.
ಆ್ಯಂಡ್ ನಾನು ನನ್ನದೇ ಹೇರ್ ಇರಲಿ, ಎಕ್ಸ್ಟೆನ್ಷನ್ಸ್ ಎಲ್ಲ ಏನೂ ಬೇಡ ಅಂತ ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡಿಸಿ ಸ್ಟ್ರೈಟ್ನಿಂಗ್ ಮಾಡಿ ಎಂಡಲ್ಲಿ ಕರ್ಲ್ ಮಾಡೋಕ್ಕೆ ಹೇಳಿದ್ದೆ ಅಷ್ಟೇ. ಸೊ ದಟ್ ನನಗೇನೆ ಕಿರಿಕಿರಿ ಆಗಬಾರ್ದು, ನಾನು ಕಂಫರ್ಟಬಲ್ ಆಗಿದ್ದರೆ ಪಾಪುನ ಆರಾಮಾಗಿ ಎತ್ಕೊಂಡಿರ್ಬೋದು ಅಂತ. ಮೇಕಪ್ ಕೂಡ ಹೆವಿ ಎಲ್ಲ, ಮಿನಿಮಲ್ ಮೇಕಪ್. ಇಟ್ಸ್ ನಾಟ್ ಬ್ರೈಡಲ್ ಅವ್ರು ಏನೂ ಮಾಡಿಸಿಲ್ಲ, ನಾನು ಸಿಂಪಲ್ HD ಮೇಕಪ್ ಅಂತ ಮಾಡಿದ್ದು, ಅವರೇನೆ ಚೂಸ್ ಮಾಡಿ. ಕೇಳ್ತಾರೆ ಏನು ಕೆಲಸ ಅಂದರೆ ನಾನು ಕುರಿ ಮೇಯಿಸ್ತೀನಿ. ಯು ನಾಟ್ ವೆಲ್ಕಮ್ ಇಲ್ಲಿ ಮಮ್ಮ. ಹಾಯ್, ನಾನು ಅನ್ಬೇಕು ಎಲ್ಲಿ ಮೇಯಿಸ್ತೀನಿ. ಶೋ ಯೋರ್ ಬ್ಯಾಂಗಲ್ಸ್ ಕಂದಮ್ಮ. ಅದೇ ಸ್ಟಾರ್ಟಿಂಗ್ ಸೈಜ್. ವರ್ಷ ರಕ್ಷಿತ್ ಮಮ್ಮಿ. ಸೊ ನಾವು ಈ ಕಡೆಯಿಂದ ರಕ್ಷಿತ್ ಕಾರ್ನಲ್ಲಿ ಹೊರಟ್ವಿ, ರಾಹುಲ್ ಆ ಕಡೆಯಿಂದ ಬಂದರು. ರಾಹುಲ್ ಪಿಕ್ ಮಾಡ್ತೀನಿ ಅಂದರು, ಬಟ್ ನಾನೇನೆ ಆರಾಮಾಗಿ ರೆಡಿಯಾಗಿ ನೀನು ಅಲ್ಲಿಂದ ಹೊರಡು, ನಾನು ಇಲ್ಲಿಂದ ಹೊರಡುವಾಗ ಕಾಲ್ ಮಾಡ್ತೀನಿ ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಒಂದು ಕಾರಲ್ಲಿ ಹೊರಟ್ವಿ. ರಕ್ಷಿತ್, ವರ್ಷ, ನಾನು, ಮಮ್ಮಿ, ರಾಜು ಎಲ್ಲ. ರಾಜು ನನ್ನ ತಮ್ಮ, ಪಾಪಗೆ ಮಾಮ ಆಗಬೇಕು. ಸೊ ನಾಮಕರಣದ್ದು ಪೂಜೆ ಶಾಸ್ತ್ರ ಎಲ್ಲ ಅವನೇ ಮಾಡಿದ್ದು. ನಾವೆಲ್ಲರೂ ರೆಡಿ ಆದಮೇಲೆ ಫಸ್ಟ್ ಮಮ್ಮಿ ರೆಡಿಯಾಗಿ ಪಾಪನ ಎಪ್ಸಿ ಪಾಪಗೆ ಸರಿ ತಿನ್ನಿಸ್ಕೊಂಡು ಬಂದು, ಡ್ಯಾಡಿ ಮುಂಚೆನೇ 2 ವೀಲರಲ್ಲಿ ಹೊರಟ್ಬಿಟ್ಟಿದ್ರು. ಇದೇನೇ ಪಾರ್ಟಿ ಹಾಲ್. ನಮ್ಮದು ಎಂಗೇಜ್ಮೆಂಟ್ ಕೂಡ ಇಲ್ಲೇ ಆಗಿದ್ದು, ನಮ್ಮ ಫಸ್ಟ್ ಇವೆಂಟ್ ಆ್ಯಂಡ್ ಆಲ್ಸೋ ಲಾಸ್ಟ್ ಇವೆಂಟ್ ಅಂತ ನಾನು ಮೆನ್ಷನ್ ಮಾಡ್ತಾನೆ ಇರ್ತೀನಿ, ಅದು ಕೂಡ ಇಲ್ಲೇ. ಪಾಪುಗೆ ಬ್ಯಾಂಗಲ್ಸ್ ಹಾಕ್ತಿದ್ವಿ. ಅವಳು ಎಷ್ಟು ಕಾನ್ಷಿಯಸ್ ಆಗಿದ್ಲು ಅಂದರೆ ಬಿದೋಗ್ಬಿಡುತ್ತೆ ಅಂತ ಕೈ ಹಾಗೇ ಇಟ್ಕೊಂಡಿದ್ಲು ಇವೆಂಟ್ ಪೂರಾ. ಇಟ್ ವಾಸ್ ಸೋ ಕ್ಯೂಟ್. ಮಮ್ಮಿ ಫಂಕ್ಷನ್ ಸ್ಟಾರ್ಟ್ ಆಗೋಕೆ ಮುಂಚೆನೇ ಸುಸ್ತಾಗಿಬಿಟ್ಟಿದ್ರು. ಮಮ್ಮಿ, ಡ್ಯಾಡಿ, ವರ್ಷ ಎಲ್ರಿಗೂ ಕಾಫ್ ಆ್ಯಂಡ್ ಕೋಲ್ಡ್ ಆಗಿತ್ತು. ಸೊ ಎಲ್ಲರೂ ದೇ ವರ್ ಆಲ್ರೆಡಿ ಟಯರ್ಡ್. ಸಾಕು ಬಾ ಮದು ಹೋಗಲ್ಲ. ಸೊ ಫಸ್ಟ್ ನಂದು ರಾಹುಲ್ದು ಪಾಪದ್ದು ಫೋಟೋಸ್ ಆ್ಯಂಡ್ ಕ್ಯಾಂಡಿಡ್ ವಿಡಿಯೋ ಹೇಳಿದ್ವಿ, ಅದಕ್ಕೆ ಏನು ಬೇಕಾದ ಶಾರ್ಟ್ಸ್ ಎಲ್ಲ ತಗೊಳ್ತಾ ಇದ್ರು. ನೋಡು ready 1 2 3 action
ಆಕ್ಷನ್ ಓಡನ್ ಮಾಡಿ ಸರಿ ಮಾಡಿ ಪುರೋಹಿತರು ನಮಗಿಂತ ಮೊದಲೇ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜೆಗೋಸ್ಕರ. ಗಣೇಶ ಪೂಜೆ ಹಾಗೆ ನಾಮಕರಣ ಅಷ್ಟೇ ಇದ್ದಿದ್ದು. ಇದೊಂದು ನೇಮ್ ರಿವೀಲ್ ಶಾರ್ಟ್ ಸ್ಟಾರ್ಟಿಂಗ್ನಲ್ಲೇ ಹಾಕ್ತಿದ್ದೀನಿ, ಬಿಕಾಸ್ ಮಧ್ಯ ಮಧ್ಯ ಪಾಪು ಹೆಸರು ಅದು ಅಕ್ಕಿನಲ್ಲಿ ಬರ್ದಿದ್ದೆಲ್ಲ ಕಾಣುತ್ತೆ, ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲೇ ರಿವೀಲ್ ಮಾಡ್ತಾಯಿದ್ದೀನಿ. ನಮ್ಮ ಮಗಳ ಹೆಸರು ನಿಯಾ ಆರ್ ಗೌಡ. नारायण प्रज्योतिर्दस्य नमस्तेभ्यो नमः।
ಇದೆಲ್ಲ ವೀಡಿಯೋಸ್ ಕೂಡ ನನ್ನ ತಮ್ಮ ರಾಜುನೇ ಮಾಡಿರೋದು, ಪಾಪುದು ಮಾಮ. ಥ್ಯಾಂಕ್ ಯು ರಾಜು, ಇಲ್ಲಾಂದರೆ ನಂಗೆ ಇಷ್ಟು ವೀಡಿಯೋಸ್ ಕಲೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ರಾಜು ಎಂಟ್ರಿ ಇಲ್ಲಿಂದ. ಸೊ ರಕ್ಷಿತ್ ವಿಡಿಯೋ ಕಂಟಿನ್ಯೂ ಮಾಡಿದ್ರು. आदित्य बद्धं तमहस्य भारितं ब्रह्मा विचायतेः विश्वतो लक्ष्मी सबद्धोः अहोरात्रिवासि दक्षिणहरिरो ಹುಷಾರಿಲ್ಲ ಅಂದರೂ ಪಾಪು ಆರಾಮಾಗಿ ಆಟ ಆಡ್ಕೊಂಡಿದ್ಲು ಇಲ್ಲಿವರೆಗೂ. ಇನ್ನೇನು ಸ್ವಲ್ಪ ಪುರೋಹಿತರು ಆಡಬೇಕು ಅಂತ ಸ್ವಲ್ಪ ಅಳಿಸ್ಬಿಡ್ತಾರೆ. ಎಷ್ಟು ಚೆನ್ನಾಗಿ ಬಂತದು. ओम दामोदराय नमः ओम दामोदराय नमः ओम नमो दामोदराय नमः ओम ऋषिकेशवाय नमः ऋषिकेशवाय नमः अनिरुद्धाय नमः ओम त्रिविक्रमाय नमः ओम वामनाय नमः श्रीधराय नमः ऋषिकेशवाय नमः पद्मनाभाय नमः दामोदराय कृष्णाय पुरुषोत्तमाय मोक्षाय वत्साय नमः जगत्तराय नमः विद्याय नमः ಕಳ್ಸೋದು ಮಗಿನ
ಓಂ ಭೂವಹಂ ಸ್ವಹಂ ಭೂರ್ಭುವಸ್ವಾಹ ಓಂ ಭೂರ್ಭುವಸ್ವಾಹ ಪ್ರಚೋದಯಾತ್ ಕಾಲು ಹಂಗೆ ಅಗ್ಲಿಸ್ಕೊಂಡೆ ಅಲ್ಲೋಡು ಸಿಗ್ಲಿಲ್ಲ ಯಜಮಾನ್ರೆ ಪಾಪ ಅಯ್ಯೋ ಅಂಕಲ್ ಬೇಡ ಸುಮ್ಮನೆ ಏನೇ ಕಳಿಸ್ಬಿಟ್ರು ಏನೇ ಕಳಿಸಿದ್ದು ಅವಳೇನು ಅಳಲ್ಲಮ್ಮ ಆಯಸ್ ಜಾಸ್ತಿ ಆಗುತ್ತೆ ಸುಮ್ಮನೆ ಮೊಮ್ಮಕ್ಕಳು राजा बंदो द्रवन्ते हावः बृहस्पतिः द्रवन्ते इन्द्राक्ष आग्निश्च राष्ट्रं नारम्यो नमः हिरण्यवर्णां च तुयि हिरण्याक्षं सुवर्णवदिः ಈ ಕಡೆಯಿಂದ ಕೊಡು ಮತ್ತೆ ಕೊಡು ಮೂರು ಸಾರಿ ಅಮ್ಮ ಮಾತು ಮಾತು ಎದೋಳೆ ಕಾಲ್ ನೋವು ಬರುತ್ತೆ ಮಾದು ಅಲ್ಲೋಡು ಎರಡು ಕೈ ಹಂಗೆ ಬಿಟ್ಬಿಡಿ ಫ್ರೆಂಡ್ಸ್ ನೋಡಿ ಇದು ನಮ್ಮ ಅಕ್ಕನ ಮಗಳು ನಾಮಕರಣ
ಮಸ್ತಾಯ್ತು ಅಂತ. ಕೆಳಗಡೆ ಎಲ್ಲ ಕಲರ್ ತಗೊಂಬ. ಬ್ಯಾಗ್ ಅಲ್ಲಿ ಇದೆ, ಕೆಳಗಡೆ ಇದೆ, ಫುಲ್ ಕೆಳಗಡೆ ಬ್ಯಾಗ್. ಫೈನಲಿ ಎಲ್ಲಾನು ಕ್ಯಾಪ್ಚರ್ ಮಾಡಿ ಆಗಿಲ್ಲ. ಸ್ಟಾರ್ಟಿಂಗಲ್ಲಿ ಬೇರೆ ಇಲ್ಲ ಖಾಲಿ ಆಗೋದು. ಎರಡು ಫಂಕ್ಷನಿಗೆ ಬಂದಿದ್ದೀವಿ, ಊಟ ಇಷ್ಟ ಆಗಿದೆ ಅಂತ ಇದಂತೂ ಕಾನ್ಸ್ಟಿಕ್ಸ್ ತುಂಬ ಚೆನ್ನಾಗಿದೆ. ಫಂಕ್ಷನ್ ಇತ್ತು, ಬುಕ್ ಮಾಡಕ್ ಬಂದಿದ್ದೆ ಡೆಕೋರೇಷನ್ದು. ಎಷ್ಟು ಜನಕ್ಕೆ ಫಂಕ್ಷನ್? ಎಷ್ಟು ಜನಕ್ಕೆ? ಆಲ್ಮೋಸ್ಟ್ 400 ಆಯ್ತು. ಸ್ವಲ್ಪ ರಶ್ ಆಗುತ್ತೆ ಇಲ್ಲಿಗೆ. ಇಲ್ಲಿ ಮ್ಯಾನೇಜ್ ಆಯ್ತು, ಊಟಕ್ಕೆ ರಶ್ ಆಯ್ತು. ಊಟಕ್ಕೆ ರಶ್ ಆಯ್ತಾ? ಇಲ್ಲಿ ಮ್ಯಾನೇಜ್ ಆಗ್ಬಿಡುತ್ತೆ ಊಟಕ್ಕೆ. ಹೌದಾ? 400 ಮೆಂಬರ್ಸ್ಗೆ ಮಾಡ್ತಾ ಇದೀವಿ, ಅದಕ್ಕೆ ರಶ್ ಆಯ್ತು. 80 ಜನಕ್ಕೆ. ಫೈನಲಿ ನಾನು ಫ್ರೀ ಆದ ತಕ್ಷಣ ಫೋನ್ ಟೇಕ್ ಓವರ್ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ರೆಡಿ? ಹೆಂಗನ್ಸ್ತು? ಖುಷಿ ಆಯ್ತಾ? ಸುಸ್ತಾಯ್ತಾ? ಖುಷಿ ಆಯ್ತಾ ಹೇಳು? ಹ್ಯಾಪಿ? ಪಾಪು ಒಳಗೆ ಬಾ. ಥ್ಯಾಂಕ್ ಯು ಸೋ ಮಚ್ ರೆಡಿ, ಎಲ್ಲ ಹಿಂಗೆಲ್ಲ ಮಾಡ್ಕೊಟ್ಟಿದ್ದಕ್ಕೆ. 60 ಅಂದ್ರು. ಸೊ ಅಮ್ಮ ಮನೆಗೆ ಬಂದ್ವಿ. ಮಮ್ಮಿ ನಮಗೆ ಆರತಿ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ರು. ಪಾಪು ಮಲಗಿಬಿಟ್ಟಿದ್ಲು. ಅದಾದ್ಮೇಲೆ ಹಾಗೆ ಅವಳನ್ನ ಮಲಗಿಸಿ ನನ್ನ ತಮ್ಮಂದು ರಾಜುದು ಬರ್ಡೇ ಇತ್ತು ಅದೇ ದಿನ. ಡ್ಯಾಡಿ ಡ್ಯಾಡಿ ಮಮ್ಮಿ ಇಲ್ಲಿ ನೋಡು, ಹೇಗಾಯ್ತು ಫಂಕ್ಷನು? ಡ್ಯಾಡಿ ಹ್ಯಾಪಿ ಆಯ್ತು. ಎಷ್ಟು ಜನ ಖುಷಿ ಆಯ್ತು. ಫಂಕ್ಷನ್ ಆಯ್ತು, ಇಷ್ಟೆಲ್ಲ ಗಿಫ್ಟ್ಸ್ ಇದೆ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿ ಏನೇನು ಗಿಫ್ಟ್ಸ್ ಬಂತು ಅಂತ ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್, ಲವ್ ಯು ಆಲ್ ಸೋ ಮಚ್.